ಏನೋ ಚೀಸಿ ಪಿಜ್ಜಾ ವಡೆ ರಸ್ಕವಳ ವಡಿ ವಡಿ ಸರಿಯಾಗಿ ಹೊಡಿ. ನಾನು ಪಿಜ್ಜಾ ತಿಂದೆ, ಬರ್ಗರ್ ತಿಂದೆ, ಫ್ರೆಂಚ್ ಫ್ರೈಸ್ ತಿಂದೆ, ತುಂಬಾ ಸಖತ್ತಾಗಿತ್ತು. ಬ್ಯಾಟ್ ಬಿಡೋಣ ಆಡಕ್ ಬಂದಾಗ ತಿಂತಾಳೆ. ಹೌದಾ ಗುಣಮ್ಮ? ಒಡೆ ಬಿರಿಯಾನಿ ತಿಂದು ಬೇಜಾರಾಗ್ಬಿಡೈತೆ. ಯಾರು ವಾರ ಆದ್ರೂ ಬಿರಿಯಾನಿ ತಿನ್ನೋದು ನಾವು. ನಾವು ವೆಜ್ ಬಿರಿಯಾನಿ ಕಣ ಬಾ ಒಂದ್ ಒಳ್ಳೆ ಕಡೆ ಹೋಗೋಣ. ಬಟ್ ಈಗ ಕೆಂಗೇರಿಯಿಂದ ಕಟ್ಗೆಪಾಳ್ಯವರೆಗೂ ಆಲ್ಮೋಸ್ಟ್ ಎಲ್ಲ ಬಿರಿಯಾನಿ ಅಂಗಡಿ ಬ್ಯಾಟಿಂಗ್ ಮಾಡಿದೀವ. ಇವತ್ತೊಂದು ಒಳ್ಳೆ ಅಥೆಂಟಿಕ್ ಆಗಿ ಏನಾದ್ರು ಒಂದ್ ಸ್ನಾಕ್ಸ್ ಕೆಫೆಗೆ ಹೋಗೋಣ ಬಾ. ರೋಡಲ್ಲಿ ಯಾವ್ದಾದ್ರು ಚೆನ್ನಾಗಿರತ್ತೆ ಅನ್ಸಿದ್ರೆ ಹೋಗಿ ನೋಡ್ಕೊಂಡು ಆರಾಮಾಗಿ ತಿನ್ಕೊಂಡು ಬರೋಣ. ಏನಂತೀಯ ಅವ್ರೆ? ಏನ್ ಹೇಳ್ತೇವ್? ಬನ್ನಿ ಹೋಗೋಣ, ಏನನ್ನ ತಿನ್ನೋಣ. ಹೆಚ್ಚು ಕಮ್ಮಿ ಮುದ್ದಿನ ಪಳೆ ಗಂಟೆ ಬಂದ್ಬಿಟ್ಟಿದೀವಿ ಹುಡಿಕೊಂಡು ಏನಾನ ಸ್ನಾಕ್ಸ್. ಇನ್ನು ನಮ್ಗೆ ಅದು ಕಣ್ಣು ಕುಕ್ಕು ಅಂತ ಸಿಕ್ಕಿಲ್ಲ. ಕುಕ್ಕಿದ್ರೆ ಮಾತ್ರ ನಿಲ್ಸ್ಬಿಟ್ಟು ಹೊಡಿತಾ ಇರೋ ಪ್ಲೇಟ್ ಮೇಲೆ ಪ್ಲೇಟ್. ಟೂರ್ನಮೆಂಟ್ ಮೇಡೋ, ಕ್ರಿಕೆಟ್ ಟೂರ್ನಮೆಂಟ್. ನೀವು ಕ್ರಿಕೆಟ್ ಆಡ್ತಾರೆ, ಬ್ಯಾಟು ನಾವೇ ತಂದ್ಕೊಟ್ಟು ಬಾಲು ನಾವೇ ತಂದ್ಕೊಡ್ತೀವಿ ಅಂದ್ರೂ ಬರಲ್ಲ ಜನ. ಈ ರೋಡಲ್ಲಿ ಬ್ಯಾಟ್ ಬಿಡ ಮಾಡಕ್ ಹೋಗಿವೆ ಒಂದ್ ಟೈಮಲ್ಲಿ. ಹೊರನಾಡು ಕೆಫೆ ಗೊತ್ತಿಲ್ಲ ಗುರು. ರಿಜಿಸ್ಟ್ರೇಷನ್ ಆಫ್ ವಿಟಿಯುನಾ ಅಲ್ಲ, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕಣ. ನಮ್ ವಿಟಿ ಬಿಲ್ಡಿಂಗ್ ಆ ಕಡೆಗೆ ಅನ್ನಪೂರ್ಣೇಶ್ವರ. ಸೊ ಬನ್ನಿ, ಯಾವುದೋ ಒಂದು ಕೆಫೆ. ಆಕ್ಚುಲಿ ಇಲ್ಲೇ ಮೊದಲು ಬ್ಯಾಡ್ಮಿಂಟನ್ ಆಡ್ತಿದ್ದೆ ನಾಗರಹೊಳೆ ಸ್ಪೋರ್ಟ್ಸ್ ಅರೇನಾಗೆ. ಇಲ್ಲಿ ಬನ್ನಿ ಟ್ರೈ ಮಾಡೇ ಬಿಡುವ. ಪಿಜ್ಜಾ, ಬರ್ಗರ್, ರೋಲ್ಸ್, ಮೋಮೋಸ್, ಸ್ಯಾಂಡ್ವಿಚ್, ಪಾಸ್ತಾ, ಮಿಲ್ಕ್ ಶೇಕ್, ಐಸ್ ಕ್ರೀಮ್. ನಾವಿವತ್ತು ಶನಿವಾರ ವೆಜ್ ಆಗಿರೋ ಕಾರಣ ಸೊ ರೋಡಲ್ಲಿ ಹೋಗ್ಬೇಕಾರೆ ಅಚ್ಚುಕಟ್ಟಾಗಿ ಚಿಕ್ಕದಾಗಿ ಚಕ್ಕದಾಗಿ ಕಾಣ್ತು. ಪಿಜ್ಜಾ, ಬರ್ಗರ್, ರೋಲ್ಸ್, ಮೋಮೋಸ್, ಸ್ಯಾಂಡ್ವಿಚ್, ಮಿಲ್ಕ್ ಶೇಕ್, ಐಸ್ ಕ್ರೀಮ್ ಅಂತ ಬರ ಹೊಡೆ. ಇನ್ನಮ್ಮ ಅದು NPS ಪಬ್ಲಿಕ್ ಸ್ಕೂಲು. ಈ ಕಡೆ ಕಾಣೋದು ಬ್ಯಾಡ್ಮಿಂಟನ್ ಕೋರ್ಟು, ನಾಗರಬಾವಿ ಸ್ಪೋರ್ಟ್ಸ್ ಅರೇನಾ ಇಲ್ಲಿ. ಸೊ ಮೆನ್ಯೂ ಅಂತ ಬಂದರೆ ಮಿಕ್ಸ್ ವೆಜ್ ರೋಲ್ ಐತೆ, ಎಗ್ ರೋಲು, ಪನ್ನೀರ್ ಟಿಕ್ಕಾ ರೋಲು, ಚಿಕನ್ ಟಿಕ್ಕಾ ರೋಲು, ಪೆಪ್ಪರ್ ಚಿಕನ್ ರೋಲು, ಚಿಕನ್ ಚೀಸು, ಎಗ್ಗು, ಮಯೋನೀಸು. ಹೊಸದಾಗಿ ಶುರು ಮಾಡಿರೋ ಕಾರಣ ಮೆನ್ಯೂ ನೋಡ್ಬೋದು ನೀವು. ಕೈಗೆಟಕುವ ಬೆಲೆಲ್ಲ ಐತೆ, ಯಾವುದು ಅಂತ ಜಾಸ್ತಿ ರೇಟ್ ಇಲ್ಲ ಎಲ್ಲ. ನೀವೇನಾದ್ರೂ ನಾಗರಬಾವಿ ಸುತ್ತಮುತ್ತ ಇದ್ರೆ ಅಲ್ಲೊಂದೊಳ್ಳೆ ಇಂಡೋರ್ ಬ್ಯಾಡ್ಮಿಂಟನ್ ಕೋರ್ಟ್ ಐತೆ. ಆ ಕೋರ್ಟ್ಗೆ ಹೋಗಿ ಸಖತ್ತಾಗಿ ಆಡಿ ಸುಸ್ತಾಗಂಟ ಆಡಿ. ನೀವೇನಾದ್ರೂ ಆಚೆ ಬಂದು ಒಂದೊಳ್ಳೆ ಸ್ನ್ಯಾಕ್ಸ್, ಒಂದೊಳ್ಳೆ ರಿಫ್ರೆಶ್ಮೆಂಟ್ ಬೇಕು ಅಂದರೆ ನಿಮ್ಗೆ ಹೇಳಿ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿ ಸಿಗೋವಂಥ ಐಟಮ್ ಎಲ್ಲ ಪಾಕೆಟ್ ಫ್ರೆಂಡ್ಲಿ, ಬೆಲೆ ಇಟುಕುವ ಬೆಲೆ, ಕೈಗಿಟುಕುವ ಬೆಲೆ. ಟ್ರೈ ಡಿಶ್ ಏನಾದರೂ ಇದ್ರೆ ಅದು ಬಂದು ವೆಜ್ ಚೀಸಿ ಬಸ್ಟ್ ಪಿಜ್ಜಾ. ಟ್ರೈ ಮಾಡ್ರೆ ತಿಂತಾ ಇದ್ರೆ ಕಳೆದೋಗಂತೂ ಪಕ್ಕಾ ಗ್ಯಾರಂಟಿ. ಇದು ಸ್ಟೂಡೆಂಟ್ಸ್ ಗಳಿಗೆ ಪಾಕೆಟ್ ಫ್ರೆಂಡ್ಲಿ ಇರುವಂತಹ ಒಂದು ಕೆಫೆ. ಈ ರುಚಿ ಜೊತೆಗೆ ಶುಚಿ ಇವರ ಒಂದು ಟ್ಯಾಗ್ ಲೈನು, ರುಚಿ ಜೊತೆಗೆ ಶುಚಿ ಇವರ ಒಂದು ಆಂಬಿಷನ್ ನೋಡಿ. ಅಂತರ್ಜಲ ರಸಿಕರ್ರೆ, ನೀವೇನಾದ್ರೂ ನಾಗರಬಾವಿ ಸುತ್ತಮುತ್ತ ಇದ್ರೆ ಒಂದೊಳ್ಳೆ ಕೆಫೆ ಹುಡುಕ್ತಿದ್ರೆ ಇದೇ ನಿಮ್ಗೊಂದು ಹೇಳ್ ಮಾಡಿಸಿದ ಜಾಗ ಅಂತಾನೆ ಹೇಳ್ಬೋದು. ಕಡೆಗಂಟ ವಿಡಿಯೋ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಮರಿದಂಗೆ ಕ್ಲಿಕ್ ಮಾಡ್ಬಿಡಿ.
ನನಗೆ ತುಂಬ ಇಷ್ಟ ಆಯಿತು ಮತ್ತು ಒಟ್ಟು ಪಾಕೆಟ್ ಫ್ರೆಂಡ್ಲಿ ಕೆಫೆ. ಪಾಕೆಟ್ ಫ್ರೆಂಡ್ಲಿ, ಅದೇ ಸ್ಟೂಡೆಂಟ್ಸ್ಗೆ ಎಸ್ಪೆಷಲಿ ಯೂಸ್ ಆಗುತ್ತೆ. ಪಾಕೆಟ್ ಫ್ರೆಂಡ್ಲಿನೂ ಇದೆ ಮತ್ತು ಟೇಸ್ಟೂ ಸಫ್ಟಲ್ ಆಗಿದೆ, ಕರೆಕ್ಟಾಗಿದೆ. ತುಂಬಾ ಇಷ್ಟಪಡ್ತಾರೆ ಎಲ್ಲ. ಹೆಲ್ತಿನೂ ಇದೆ. ಸಾಮಾನ್ಯ ಸ್ವಲ್ಪ ಹೊತ್ತು ಬಂದು ಸುಮ್ಮನೆ ಕಾಲ ಕಳೆದೋಗೋದಕ್ಕೂ ಚೆನ್ನಾಗಿದೆ. ಇಲ್ಲಿ ಹಿಂದೆ ಆಟ ಆಡ್ಬೋದು. ಈವ್ನಿಂಗ್ ಒಳ್ಳೆ ಟೈಮ್ ಪಾಸ್. ಒಳ್ಳೆ ಟೈಮ್ ಪಾಸ್. ಏನು ತಿಂದೆ? ಫ್ರೆಂಚ್ ಫ್ರೈಸ್. ಫ್ರೆಂಚ್ ಫ್ರೈಸ್. ಎಷ್ಟು ತಿಂದೆ? ಇಷ್ಟಿಂದ ಅಂತ ಟೇಸ್ಟ್ ಚೆನ್ನಾಗಿತ್ತಾ? ಹಾಂ, ಅಪ್ಪನ ಜೊತೆ ಬ್ಯಾಡ್ಮಿಂಟನ್ ಆಡಕ್ಕೆ ಬಂದಾಗ ತಿಂತಾಳೆ. ಹೌದಾ ಗುಣಮ್ಮ? ಇಲ್ಲಿ ಬ್ಯಾಡ್ಮಿಂಟನ್ ಆಡಕ್ಕೆ ಬಂದಾಗ ಇಲ್ಲೇ ನಾಗರಬಾವಿ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ ದ ಸ್ನ್ಯಾಕ್ ಕೆಫೆಗೆ ಬಂದಿದ್ದೆ. ಚೀಸ್ ಪಿಜ್ಜಾ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಯಾರ್ಯಾರು ಇಲ್ಲಿಗೆ ಬರ್ತಿರೋ ಎಲ್ಲರೂ ಟ್ರೈ ಮಾಡಬೇಕು ಅಂತ ನಾನು ಹೇಳ್ತೀನಿ. ನೋಡಿದ್ರಲ್ಲ ಸಾಮಾಜಿಕ ಜಾಲತಾಣ ರಸಿಕರ, ನೀವೇನಾದ್ರೂ ನಾಗರಬಾವಿ ಸುತ್ತಮುತ್ತ ಇದ್ದು ಒಂದೊಳ್ಳೆ ಕೆಫೆ ಟ್ರೈ ಮಾಡಬೇಕು ಅಂತಂದ್ರೆ ನಿಮ್ಗೆ ಇರೋದು ಒಂದೇ ಜಾಗ. ಆ ಜಾಗದ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಬಿಟ್ಟಿರ್ತೀನಿ. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮರಿದಂಗೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಆರಾಮಾಗಿರಿ. ಕನ್ನಡ ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಬಾಯ್ ಬಾಯ್.